ಬುದ್ಧಿವಂತೆ ಜಿಪಣಿ ಟುನಿಗುಬ್ಬಚ್ಚಿ. ಪಕ್ಷಿಗಳ ಊರಿನಲ್ಲಿ ಟುನಿಗುಬ್ಬಚ್ಚಿಗೆ ಎಲ್ಲರ ಮಧ್ಯದಲ್ಲೂ ಒಂದು ದೊಡ್ಡ ಗೌರವನೇ ಇತ್ತು. ಹಸಿವು ಅಂತ ಟುನಿಯ ಮನೆಗೆ ಯಾರು ಬಂದರೂ ಸರಿ ಅವರೆಲ್ರಿಗೂ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸ್ತಾ ಇದ್ಲು ಟುನಿ. ನಿಜ ಹೇಳಬೇಕಂದ್ರೆ ಟುನಿಯ ಮನೆ ಎಲ್ರಿಗೂ ಅನ್ನ ಹಾಕುವ ಮನೆ. ಆದರೆ ಅವಳ ಆ ಒಳ್ಳೆ ಗುಣನ ತಪ್ಪಾಗಿ ಉಪಯೋಗ ಮಾಡ್ಕೊಳ್ಳೋರಲ್ಲಿ ಚಿಚುಕಾಗೆ ಮೊದಲನೇ ಸ್ಥಾನದಲ್ಲಿದ್ಲು. ಅವಳು ಮನೆಯಲ್ಲಿ ಅಡಿಗೆ ಮಾಡ್ತಾ ಇರಲಿಲ್ಲ. ಯಾವಾಗಲೂ ಟುನಿ ಮನೆಯಲ್ಲಿ ಹೋಗಿ ಅವಳು ಏನು ಅಡಿಗೆ ಮಾಡ್ತಾ ಇದ್ಲ ಎಲ್ಲಾನು ತಗೊಂಡು ಬರೋವಳು. ಅವಳ ಮನೆ ಬೇಳೆ ಡಬ್ಬದಲ್ಲಿ ಬೇಳೆ ಇಲ್ಲ ಅಂದ್ರೂ ಕೂಡ ಟುನಿ ಮನೆಯಿಂದ ಯಾವಾಗಲೂ ತಗೊಂಡು ಬಂದು ಅಡಿಗೆ ಮಾಡ್ತಾ ಇದ್ಲು. ಇವಾಗ ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳಿ ಎಲ್ಲಾನು ತಗೊಂಡು ಬಂದು ಅಡಿಗೆ ಮಾಡೋಳು. ಯಾವಾಗಲೂ ಅವಳು ಟುನಿ ಹತ್ರ ತಗೊಂಡು ಬಂದ ವಸ್ತುಗಳನ್ನ ವಾಪಸ್ ಕೊಟ್ಟಿದ್ದೇ ಇಲ್ಲ. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಮುಂಜಾನೆ ಎದ್ದು ಟುನಿಗುಬ್ಬಚ್ಚಿ ಮನೆ ಅಂಗಳ ಗುಡಿಸಿ ರಂಗೋಲಿ ಹಾಕಿ ನಿಂತ್ಕೊಂಡಿದ್ಲು. ಆವಾಗ್ಲೇ ಚಿಚುಕಾಗೆ ಅಲ್ಲಿಗೆ ಬಂದ್ಲು. ಟುನಿ, ಇವಾಗ್ಲೇ ಇದು ರಂಗೋಲಿ ಹಾಕ್ತಾ ಇದೆಯಾ? ಸರಿ ಸರಿ, ನಾನು ನನ್ನ ಮಗನಿಗೆ ಸ್ವಲ್ಪ ಉಪ್ಪಿಟ್ಟು ಮಾಡಿ ಕೊಡಬೇಕು ಅಂತ ಅಂದ್ಕೊಂಡೆ. ಆಸೆ ಪಟ್ಟು ಕೇಳ್ದ. ಆದರೆ ರವೆ ಡಬ್ಬೆನ ನೋಡಿದ್ರೆ ಅದರಲ್ಲಿ ರವೆನೇ ಇಲ್ಲ. ಸ್ವಲ್ಪ ರವೆ ಇದ್ರೆ ಕೊಡ್ತೀಯಾ? ನಾನು ಸಂಜೆ ಮಹಿ ಹದ್ದು ಅಂಗಡಿಯಿಂದ ತಗೊಂಡು ಬಂದು ಕೊಡ್ತೀನಿ. ಟುನಿ ನಗುತ್ತಾ, ಅರೆ ಅದರಲ್ಲೇನಿದೆ ಚಿಚ್ಚು, ಇರು ತಗೊಂಡು ಬರ್ತೀನಿ ಹಾಗಂತ ಹೇಳಿ ರವೆನ ತಗೊಂಡು ಬಂದು ಕೊಟ್ಲು. ಆಮೇಲೆ ಮಧ್ಯಾಹ್ನದ ಸಮಯ ಟುನಿ ಊಟ ಮಾಡೋಕ್ಕೆ ಕೂತಾಗ ಪುನಃ ಅಲ್ಲಿಗೆ ಚಿಚುಕಾಗೆ ಬಂದ್ಲು. ಟುನಿ ಟುನಿ, ಒಂದು ದೊಡ್ಡ ಸಮಸ್ಯೆ ಆಯಿತು. ನಾನು ಬೇಳೆ ಬೇಯಿಸ್ಬೇಕು ಅಂತ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಬಂದೆ. ನೋಡಿದ್ರೆ ಅದರಲ್ಲಿ ಬೇಳೆನೇ ಇಲ್ಲ. ಸ್ವಲ್ಪ ಬೇಳೆ ಇದ್ರೆ ಕೊಡ್ತೀಯಾ? ನಾನು ನನ್ನ ಮಗನಿಗೆ ಸ್ವಲ್ಪ ಸಾಂಬಾರು ಮಾಡಿ ಕೊಡಬೇಕು. ಹಾಗಂತ ಹೇಳಿದಾಗ ಟುನಿ ಸರಿ ಅಂತ ಸ್ವಲ್ಪ ಬೇಳೆನೂ ಕೊಟ್ಲು. ಹೀಗಿರುವಾಗ ಸಂಜೆ ಸಮಯ ಮಕ್ಕಳೆಲ್ಲರೂ ಆಟಾಡಿ ಮನೆಗೆ ಬಂದಿದ್ರು. ಆವಾಗ ಚಿಚುಕಾಗಿ ಪುನಃ ಮನೆಗೆ ಬಂದ್ಲು. ಈ ಸಲ ಪ್ರಪಂಚದಲ್ಲಿರುವ ಎಲ್ಲರ ಚಿಂತೆನೂ ಚಿಚು ಮುಖದಲ್ಲೇ ಕಾಣಿಸ್ತಾ ಇತ್ತು. ಟುನಿ, ನನ್ನ ಜೀವನಾನೇ ಒಂದು ಡಬ್ಬಿ ಆಗ್ಬಿಟ್ಟಿದೆ, ಖಾಲಿ ಡಬ್ಬಿ. ಚಿನ್ನು ಫ್ರೆಂಡ್ಸ್ ಎಲ್ಲರೂ ಮನೆಗೆ ಬರ್ತಿದಾರಂತೆ. ಅವ್ರಿಗೆ ಪಾಯಸ ಮಾಡಿ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆದರೆ ಡಬ್ಬಿ ತೆರೆದು ನೋಡಿದ್ರೆ ಅದರಲ್ಲಿ ಸ್ವಲ್ಪನೂ ಸಕ್ಕರೆ ಇಲ್ಲ. ಸ್ವಲ್ಪ ಸಕ್ಕರೆ ಇದ್ರೆ ಕೊಡ್ತೀಯಾ? ಮಕ್ಕಳಿಗೋಸ್ಕರ ಪಾಯಸ ಮಾಡಿ ಕೊಟ್ಟು ಕಳಿಸ್ತೀನಿ. ಚಿಚುಕಾಗಿ ಮಾಡೋದೆಲ್ಲ ನಾಟಕ ಅಂತ ಗೊತ್ತಿದ್ರು ಕೂಡ ಪರವಾಗಿಲ್ಲ, ಕೇಳ್ತಾ ಇದ್ದಾಳಲ್ವಾ ಅಂತ ಹೇಳಿ ಟುನಿನು ಒಂದು ಕಪ್ಪಲ್ಲಿ ಸಕ್ಕರೆ ಕೊಟ್ಲ. ಇದನ್ನೆಲ್ಲ ನೋಡ್ತಾ ಇದ್ದ ಬುಜ್ಜಿಗುಬ್ಬಚ್ಚಿಗೆ ಮಾತ್ರ ಕೋಪ ತಡ್ಕೊಳಕ್ಕಾಗ್ಲೇ ಇಲ್ಲ. ಏನಮ್ಮ ಇದು? ಚಿಚು ಅತ್ತೆ ನಮ್ಮ ಮನೇನ ಏನು ಅಂಗಡಿ ಅಂತ ಅಂದ್ಕೊಂಡಿದ್ದಾರಾ? ಯಾವಾಗ ನೋಡಿದ್ರು ಏನಾದ್ರೂ ಒಂದು ಕೇಳ್ತಾನೆ ಇದ್ದಾರೆ. ಹೀಗೇನೆ ಇದ್ರೆ ನಾಳೆ ನಾವು ಚಿಚು ಅತ್ತೆ ಮನೆಗೆ ಏನಾದ್ರೂ ಕೇಳಕ್ ಹೋಗ್ಬೇಕಾಗುತ್ತೆ ಅಮ್ಮ. ಯಾಕೆ ಬುಜ್ಜಿ, ನಮ್ಮ ಹತ್ರ ಇರೋದನ್ನ ಕೊಡೋದ್ರಲ್ಲಿ ಏನ್ ತಪ್ಪಿದೆ? ಇರೋದನ್ನ ಕೊಡೋದು ತಪ್ಪು ಅಂತ ಹೇಳ್ತಾ ಇಲ್ಲಮ್ಮ, ಆದ್ರೆ ಕೊಡ್ತಾನೆ ಇರೋದು ತಪ್ಪು ಅಂತಿದ್ದೀನಿ ಅಷ್ಟೇ. ಆ ಮಾತು ಟುನಿನ ಯೋಚನೆ ಮಾಡೋ ಥರ ಮಾಡಿತು. ಹೌದು ನಿಜಾನೇ, ಯಾವಾಗಲೂ ಒಂದು ಚಿಚ್ಚು ಇದು ಬೇಕು ಅದು ಬೇಕು ಅಂತ ಕೇಳ್ಕೊಂಡು ಹೋಗ್ತಾಳೆ ಹೊರತು ವಾಪಸ್ ಅಂತೂ ಕೊಡ್ತಾ ಇಲ್ಲ. ಕೊಡ್ತೀನಿ ಅಂತ ಹೇಳ್ತಾಳೆ, ಆದರೆ ಯಾವಾಗಲೂ ಕೊಟ್ಟಿದ್ದೇ ಇಲ್ಲ. ಹೇಗಾದರೂ ಮಾಡಿ ಚಿಚ್ಚು ಮನಸ್ಸಿಗೆ ಗಾಯ ಆಗದೆ ಇರುವ ಹಾಗೆ ಅವಳಿಗೆ ಈ ವಿಷಯದಲ್ಲಿ ಒಂದು ಒಳ್ಳೆ ಪಾಠ ಕಲಿಸ್ಕೊಡ್ಬೇಕು ಅಂತ ಟುನಿಗುಬ್ಬಚ್ಚಿ ಅಂದ್ಕೊಳ್ತಾ ಇದ್ಲು. ಹೀಗಿರುವಾಗ ಒಂದಿನ ಊರಿನವರು ಎಲ್ಲರೂ ಸೇರಿ ಪೌರ್ಣಮಿ ದಿನ ರಾತ್ರಿಯ ಸಮಯ ನದಿ ತೀರದಲ್ಲಿ ವನಭೋಜನಕ್ಕೆ ಎಲ್ಲ ಏರ್ಪಾಡುಗಳನ್ನ ಮಾಡಿದ್ರು. ಆ ದಿನ ಎಲ್ರೂ ಅವರವ್ರ ಮನೆಯಲ್ಲಿ ಏನು ಆಹಾರ ಮಾಡ್ಕೊಂಡು ಬಂದ್ರೂ ಪರವಾಗಿಲ್ಲ ಅಂತ ಮಹಿಹದ್ದು ಹೇಳಿತು. ಇದನ್ನೆಲ್ಲ ಕೇಳ್ತಾ ಇದ್ದ ಚಿಚುಕಾಗೆಗೆ 2 ಲಡ್ಡು ತಿಂದ ಹಾಗೇ ಇತ್ತು. ಆಹಾ, ವನಭೋಜನಕ್ಕೆ ನಾನು ಟುನಿ ಕೈಯಾರೆ ಸ್ವೀಟ್ ಮಾಡಿ ನಾನೇ ಮಾಡಿದ್ದು ಅಂತ ಹೇಳ್ತೀನಿ. ನಾನು ಈ ಸಲ ವನಭೋಜನಕ್ಕೆ ರಾಜಭೋಹ ಸ್ವೀಟ್ ಮಾಡ್ತೀನಿ. ಅದಕ್ಕೆ ಬೇಕಾಗಿರುವ ಹಾಲು, ಸಕ್ಕರೆ, ಏಲಕ್ಕಿ ಹಾಗೇನೆ ತುಪ್ಪ ಎಲ್ಲನೂ ಟುನಿ ಕೊಡ್ತಾಳೆ ಹಾಗಂತ ಅಂದ್ಕೊಳ್ತಾ ಇದ್ಲು ಚಿಚುಕಾಗೆ. ಹಾಗೆ ಮರುದಿನ ಬೆಳಗ್ಗೆ ಚಿಚುಕಾಗೆ ಯಾವಾಗ್ಲೂ ತರ ಟುನಿಗುಬ್ಬಚ್ಚಿಯ ಮನೆಗೆ ಬಂದ್ಲು. ಏನ್ ಟುನಿ, ಈ ಸಲ ವನಭೋಜನಕ್ಕೆ ಏನ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ಯಾ? ಏನಾದ್ರೂ ಸ್ವೀಟಾ? ಆವಾಗ ಟುನಿ ಮುಖನ ಸ್ವಲ್ಪ ಕೋಪದಿಂದ ಇಟ್ಕೊಂಡು, ಏನೋ ಒಂದು ಚಿಚ್ಚು, ಏನಿದೆಯೋ ಅದನ್ನ ಇಟ್ಕೊಂಡು ಮಾಡ್ತೀನಿ. ಅರೆ ಏನ್ ಟುನಿ ಹೀಗೆ ಹೇಳ್ತಾ ಇದೆಯಾ? ನಾನು ರಾಜಭೋಗ ಸ್ವೀಟ್ ಮಾಡ್ಬೇಕಂತ ಇದ್ದೀನಿ. ಒಂದು kg ಸಕ್ಕರೆ ಇದ್ರೆ ಕೊಡ್ತೀಯಾ? ಆವಾಗ ಟುನಿಗುಬ್ಬಚ್ಚಿ ತುಂಬಾನು ಕೋಪದಿಂದ, ಏನು 1 kg ಸಕ್ಕರೆನಾ? ಹಾಗಂತ ಹೇಳಿ ಟುನಿ ಮನೆಯೊಳಗಡೆ ಹೋದ್ಲು. ಒಂದು ದೊಡ್ಡ ಎಲೆಯಲ್ಲಿ ಒಂದೇ ಒಂದು ಸಕ್ಕರೆನ ಇಟ್ಟು ಅದನ್ನ ತಗೊಂಡು ಬಂದು ಚಿಚುಕಾಗೆ ಹತ್ರ ಕೊಟ್ಲು. ಆವಾಗ ಟುನಿ, ಚಿಚು, ಇದು ಸಾಧಾರಣ ಸಕ್ಕರೆ ಅಲ್ಲ, ಹಿಮಾಲಯದಿಂದ ತಗೊಂಡು ಬಂದಿರುವ ಮೂಲಿಕೆ ಸಕ್ಕರೆ. ಇದರಲ್ಲಿ ಇಷ್ಟು ಹಾಕಿದ್ರೆ ಸಾಕು, ನೀನು ಎಷ್ಟೇ ಸ್ವೀಟ್ ಮಾಡಿದ್ರೂ ಆ ಸ್ವೀಟಲ್ಲಿ ಸಿಹಿ ತುಂಬ ಜಾಸ್ತಿನೇ ಇರುತ್ತೆ. ಆವಾಗ ಚಿಚುಕಾಗೆ ಅವಳಿಂದ ಅದನ್ನ ನಂಬಕ್ಕಾಗ್ಲೇ ಇಲ್ಲ. ಏನ್ ಟುನಿ ಇದು? ಈ ಸಕ್ಕರೆ ಒಂದು ಇರುವೆಗೂ ಕೂಡ ಸಾಕಾಗಲ್ಲ. ನೀನು ನೋಡಿದ್ರೆ ಸ್ವೀಟಿಗೆ ಬೇಕಾಗಿರೋ ಸ್ವೀಟ್ ಇದ್ರಲ್ಲಿ ಇರುತ್ತೆ ಅಂತೀಯಾ? ಅಯ್ಯೋ, ನಿನಗೆ ಇದೆಲ್ಲ ಗೊತ್ತಿಲ್ಲ ಚಿಚು. ಬರ್ತಾ ನಾನು ಕೂಡ ಜಾಸ್ತಿ ಖರ್ಚು ಮಾಡಬಾರ್ದು, ಜಿಪಣಿ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗಂತ ಹೇಳಿ ಟುನಿ ಮನೆಯೊಳಗಡೆ ಹೋಗಿ ಬಾಗ್ಲ ಹಾಕೊಂಡ್ಲು. ಚಿಚುಕಾಗೆ ಅವಳ ಮನಸ್ಸಲ್ಲಿ, ನಿಜವಾಗ್ಲೂ
ಈ ಸಕ್ಕರೆಗೆ ಅಷ್ಟು ಶಕ್ತಿ ಇರುತ್ತಾ? ಹಾಗಂತ ಅಂದ್ಕೊಂಡು ಒಂದು ಸಂದೇಹದಿಂದಾನೇ ಮನೆಗೆ ಹೋದ್ಲು. ಮಧ್ಯಾಹ್ನದ ಸಮಯ ಪುನಃ ಟೊನಿ ಮನೆಗೆ ಬಂದ್ಲು. ಟೊನಿ, ಸ್ವೀಟ್ಗೆ ಸ್ವಲ್ಪ ತುಪ್ಪ ಕೊಡ್ತೀಯಾ? ಆವಾಗ ಟೊನಿ ಒಂದು ಎಲೆ ತಗೊಂಡು ಬಂದು ಅದರಲ್ಲಿ ತುಪ್ಪ ಸ್ವಲ್ಪ ಹಾಕಿ ಚಿಚುಕಾಗೆಗೆ ಕೊಟ್ಲು. ಚಿಚು, ಈ ತುಪ್ಪ ಕಾಮದೇವನ ತುಪ್ಪ, ಇದನ್ನ ಸ್ವಲ್ಪ ಹಾಕಿದ್ರೆ ಸಾಕು, ಘಮ ಘಮ ಅಂತ ವಾಸನೆ ಬರುತ್ತೆ. ಆವಾಗ ಚಿಚುಕಾಗೆ ಅದನ್ನೆಲ್ಲ ನೋಡಿ, ಘಮ ಘಮ ವಾಸನೆನಾ? ಇಲ್ಲಿ ನಿಂತ್ಕೊಂಡಿದ್ದೀನಿ, ನನಗೆ ಬರ್ತಾ ಇಲ್ಲ. ಈ ವಾಸನೆ ಒಳ್ಳೆಯವರಿಗೇನೆ ಬರೋದು ಚಿಚು, ಹಾಗಂತ ಹೇಳಿದ್ಲು ಟೊನಿಗುಬ್ಬಚ್ಚಿ. ಚಿಚುಗೆ ಏನ್ ಮಾಡುದು ಅಂತಾನೆ ಗೊತ್ತಾಗಿಲ್ದೆ ಹೊರಟ್ಲು. ಏನಾಯ್ತು ಇವಳಿಗೆ? ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೆ? ಒಂದ್ ವೇಳೆ ಟೊನಿಗುಬ್ಬಚ್ಚಿ ಜಿಪಣಿ ಆಗ್ಬಿಟ್ಲಾ? ಹಾಗಂತ ಅಂದ್ಕೊಂಡು ಚಿಚು ಊರೊಳಗಡೆ ಹೋಗ್ತಾ ಇದ್ದಾಗ ಟೊನಿ ಜಿಪಣಿ ಆಗ್ಬಿಟ್ಲು. ಯಾರು ಏನ್ ಕೇಳಿದ್ರು ಕೊಡಲ್ಲ. ಅಯ್ಯೋ, ಎಲ್ಲಾನು ಹೋಯ್ತು. ಹಾಗಂತ ಅಂದ್ಕೊಂಡು ಪಾಪ ಚಿಚುಕಾಗೆ ಅವಳ ಕಷ್ಟ ಹೇಳ್ಕೊಳ್ಳೋದಕ್ಕೋಸ್ಕರ ಮೊದಲು ಹೋಗಿದ್ದು ಚೋಟಿಗಿಳಿಯ ಹತ್ತಿರ. ಚಿಚು ಚೋಟಿಗಿಳಿಯ ಹತ್ತಿರ, ಚೋಟು, ನಿನಗೆ ಗೊತ್ತಾ, ಟೊನಿ ಹತ್ರ ಸಕ್ಕರೆ ಕೇಳಿದ್ರೆ ಸ್ವಲ್ಪ ಸಕ್ಕರೆ ಕೊಡ್ತಾ ಇದ್ದಾಳೆ ಅವಳು. ಏನು, ಟೊನಿನಾ? ಹಾಗೆಲ್ಲ ಟೊನಿ ಮಾಡಲ್ಲ. ಒಂದ್ ವೇಳೆ ಅವಳ ಹತ್ರನೂ ಸಕ್ಕರೆ ಖಾಲಿ ಆಯ್ತೋ ಏನೋ? ಇಲ್ಲ ಇಲ್ಲ, ತುಂಬಾ ಇಟ್ಕೊಂಡಿದ್ದಾಳೆ, ಬೇಕು ಬೇಕು ಅಂತಾನೆ ಅವಳು ಆ ರೀತಿ ಮಾಡ್ತಿರೋದು. ಹಾಗಂತ ಹೇಳಿ ಚಿಚು ಮಹಿಹದ್ದಿನ ಹತ್ತಿರ ಹೋದ್ಲು. ಮಹಿಹದ್ದಿನ ಹತ್ರನೂ ಇದೇ ಹೇಳಿದ್ಲು. ಮಹಿ, ಟೊನಿ ಇಷ್ಟು ತುಪ್ಪನ ಕೊಟ್ಟು ಇದು ಕಾಮಧೇನು ತುಪ್ಪ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ, ಅವಳು ಯಾಕೆ ಆ ರೀತಿ ಮಾಡ್ತಿದ್ಲೋ? ಅದಕ್ಕೆ ಮಹಿ ನಗುತ್ತಾ, ಏನೋ ಟೊನಿ ಆ ರೀತಿ ಮಾಡದ್ಲಾ? ಹಾಗೆ ಹೇಳಿದ್ರೆ ಯಾರಾದ್ರೂ ನಂಬ್ತಾರ ಚಿಚೋ? ನೀನು ಅವಳತ್ರ ಸಾಲ ಮಾಡೋದು ತುಂಬಾ ಜಾಸ್ತಿ ಆಗಿದೆ ಅಲ್ವಾ, ಅದಕ್ಕೆ ಬೇರೆ ದಾರಿ ಇಲ್ಲದೆ ನಿನಗೆ ಆ ಥರ ಉತ್ತರ ಕೊಟ್ಟಿರ್ಬೇಕು ಅವಳು. ಆವಾಗ ಚಿಚು ಕೋಪದಿಂದ, ನೀವೆಲ್ರೂ ಒಂದೇ, ಎಲ್ರೂ ಅವಳಿಗೇನೆ ಸಪೋರ್ಟು. ಹಾಗಂತ ಅಂದ್ಕೊಂಡು ಅವಳು ಲೂಸಿ ಪಾರಿವಾಳದ ಹತ್ತಿರ ಹೋದ್ಲು. ಅವಳ ಗೋಳನ್ನ ಅಲ್ಲಿ ಕೂಡ ಹೇಳಿದ್ಲು. ಆದ್ರೆ ಚಿಚು ಮಾತನ್ನ ಲೂಸಿ ಅಂತೂ ನಂಬ್ಲೇ ಇಲ್ಲ. ಆದ್ರೆ ಊರಲ್ಲಿರೋ ಪಕ್ಷಿಗಳು ಎಲ್ರೂ ಕೂಡ ಟೊನಿನ ಬುದ್ಧಿವಂತ ಜಿಪಣಿ ಅಂತ ಕರೆಯಕ್ ಶುರು ಮಾಡಿದ್ರು. ಅದೆಲ್ಲ ಟೊನಿಗೆ ಗೊತ್ತು, ಆದ್ರೂ ಅವಳು ಅದನ್ನ ಕಿವಿಯಲ್ಲಿ ಹಾಕೊಳ್ಳಿಲ್ಲ. ಹೀಗಿರುವಾಗ ವನ ಭೋಜನದ ದಿನ ಬಂತು. ರಾತ್ರಿ ಸಮಯ ಪಕ್ಷಿಗಳೆಲ್ಲರೂ ಅವ್ರು ಮಾಡಿದ ಆಹಾರ ತಗೊಂಡು ನದಿ ತೀರಕ್ಕೆ ಬಂದ್ರು. ಚಿಚುಕಾಗೆ ಪುಳಿಯೋಗರೆ ಮಾಡಿದ್ಲು, ಹಾಗೇನೆ ಮಹಿಹದ್ದು ವಡೆ ಮಾಡಿ ತಗೊಂಡ್ ಬಂದಿದ್ಲು. ಹೀಗೆ ಎಲ್ರೂ ಅವ್ರು ತಗೊಂಡ್ ಬಂದ ಆಹಾರನ ನೋಡ್ತಾ ಇದ್ದಾಗ ಚಿಚುಕಾಗೆ ಅಂತೂ ಒಂದು ಮೂಲೆಯಲ್ಲಿ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ಲು. ಏನ್ ಚಿಚೋ, ನೀನೇನೋ ರಾಜಭೋಹ ಮಾಡ್ತೀನಿ ಅಂತ ಹೇಳ್ದೆ, ತಗೊಂಡ್ ಬಂದಿಲ್ವಾ ಇವತ್ತು? ಆವಾಗ ಚಿಚು ಬೇರೆ ದಾರಿ ಇಲ್ದೆ, ಅಂದ್ರೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಏನೂ ಇಲ್ಲ, ಅದಕ್ಕೆ ನಾನು ಮಾಡಲಿಲ್ಲ. ಹಾಗಂತ ಹೇಳಿ ಒಂದು ಚಿಕ್ಕ ಪಾತ್ರೆಯಲ್ಲಿ ಬರೀ ಅನ್ನ ಮಾತ್ರ ಅವಳು ಮಾಡಿ ತಗೊಂಡ್ ಬಂದಿದ್ಲು. ಅದನ್ನ ನೋಡಿ ಎಲ್ರೂ ನಗಾಡ್ತಾ ಇದ್ರು. ಹೀಗಿರುವಾಗ ಟೊನಿ ಅಲ್ಲಿಗೆ ಬಂದ್ಲು. ಅವಳ ಹಿಂದ್ಗಡೆ ಬುಜ್ಜಿಗುಬ್ಬಚ್ಚಿ ಒಂದು ದೊಡ್ಡ ಗಾಡಿಯಲ್ಲಿ ಅವರು ಮನೆಯಲ್ಲಿ ಮಾಡಿದ ಹಲವಾರು ತರದ ತಿಂಡಿಗಳನ್ನ ತಗೊಂಡು ಅಲ್ಲಿಗೆ ಬಂದಿದ್ರು. ಅದರಲ್ಲಿ ಕಜ್ಜಾಯ, ಮೈಸೂರ್ ಪಾಕ್, ಬಾದುಷಾ, ಗುಲಾಬ್ ಜಾಮೂನ್, ಹಾಗೆ ಕೊನೆಗೆ ಎಲ್ರೂ ನೋಡ್ತಾ ಇದ್ದ ರಾಜಭೋಹ ಸ್ವೀಟ್ನೂ ಬಂತು. ಅದನ್ನು ನೋಡಿ ಪಕ್ಷಿಗಳು ಎಲ್ರೂ ಕೂಡ ತುಂಬಾನು ಆಶ್ಚರ್ಯಪಟ್ರು. ಆದ್ರೆ ಚಿಚುಗಾಗೆ ಏನ್ ಹೇಳಿದಂತಾನೆ ಅರ್ಥ ಆಗ್ಲಿಲ್ಲ. ಚಿಚು ಟೊನಿ ಹತ್ರ ಹೋಗಿ, ಟೊನಿ, ನೀನು ಜಿಪಣತನ ಮಾಡ್ದೆ ಅಲ್ವಾ, ಆದ್ರೆ ಇವಾಗ ಇಷ್ಟು ಮಾಡಿ ತಗೊಂಡ್ ಬಂದಿದ್ಯಾ, ಮೋಸ ಮಾಡ್ತಿದ್ಯಾ? ಆವಾಗ ಟೊನಿ ನಗುತ್ತಾ, ಚಿಚು, ನಾನು ಎಲ್ಲರಿಗೋಸ್ಕರನೇ ಎಲ್ಲಾನು ಮಾಡ್ಬೇಕು ಅಂತ ಅಂದ್ಕೊಳ್ಳೋಳು, ಆದ್ರೆ ನೀನು ಯಾವಾಗ್ಲೂ ನನ್ನ ಹತ್ರ ಇರೋ ಎಲ್ಲಾನು ನಿನಗೋಸ್ಕರ ಉಪಯೋಗ ಮಾಡ್ಕೊಳ್ಳಕ್ಕೆ ನೋಡ್ತಾ ಇದೀಯಾ, ಅದಕ್ಕೆ ನಿನಗೊಂದು ಪಾಠ ಕಲ್ಸ್ಕೊಡ್ಬೇಕಲ್ವಾ, ಆದ್ರಿಂದಾನೆ ನಾನು ಇವತ್ತು ನಿನಗೆ ಏನು ಕೊಡ್ಲೇ ಇಲ್ಲ. ಹಾಗಂತ ಹೇಳಿ ಟೊನಿಗುಬ್ಬಚ್ಚಿ ಚಿಚುನ ನೋಡಿ, ಅಕ್ಕದ ಪಕ್ಕದ ಮನೆಯಲ್ಲಿರೋರು ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಬೇಕು, ಆದ್ರೆ ನೀನಿದೆಯಲ್ಲ, ನನ್ನ ಒಳ್ಳೆ ಗುಣನ ಉಪಯೋಗ ಮಾಡ್ಕೊಂಡು ನೀನು ನಿನ್ನ ಸ್ವಾರ್ಥ ಬುದ್ಧಿಯಿಂದ ಬಾಳ್ತಾ ಇದೆಯಾ ಅಲ್ವಾ? ಯಾವತ್ತಾದ್ರೂ ಒಂದಿನ ನನ್ನ ಹತ್ರ ತಗೊಂಡು ಹೋಗಿದ್ದನ್ನ ವಾಪಸ್ ಕೊಟ್ಟಿದೀಯಾ? ವಾಪಸ್ ಕೊಡ್ಬೇಕಂತ ಯೋಚನೆ ಮಾಡಿದೀಯಾ? ಸರಿ ಬಿಡು, ನಿನಗೋಸ್ಕರ ಸ್ವೀಟ್ ಮಾಡ್ಕೊಂಡು ಬಂದಿದ್ದೀನಿ, ಬಾ. ಹಾಗಂತ ಟೊನಿ ಹೇಳಿದ್ದನ್ನ ಕೇಳಿ ಚಿಚುಕಾಗಿಯ ಮನಸ್ಸಿಗೆ ಯಾರೋ ಬಾಣದಿಂದ ಚುಚ್ಚಿದ ಹಾಗೆ ಇತ್ತು. ಅವಳು ತಪ್ಪರ್ಥ ಮಾಡ್ಕೊಂಡ್ಲು. ಕ್ಷಮಿಸ್ಬಿಡು ಟೊನಿ, ನಾನ್ ಚೆನ್ನಾಗಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ನಿನ್ನ ಒಳ್ಳೆ ಗುಣನ ನಾನು ತಪ್ಪಾಗಿ ಉಪಯೋಗ ಮಾಡ್ಕೊಂಡೆ. ಪರವಾಗಿಲ್ಲ ಬಿಡು, ತಪ್ಪು ಅಂತ ತಿಳ್ಕೊಂಡೆ ಅಲ್ವಾ, ಸಾಕು. ಹಾಗಂತ ಹೇಳಿ ಎಲ್ರೂ ಆ ದಿನ ರಾತ್ರಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ರು. ಎಲ್ರೂ ಟೊನಿಯ ಬುದ್ಧಿವಂತಿಕೆಯನ್ನ ಮೆಚ್ಕೊಂಡ್ರು. ಮರುದಿನ ಬೆಳಗ್ಗೆ ಊರಿನವರು ಒಂದು ಆಶ್ಚರ್ಯವನ್ನ ನೋಡಿದ್ರು. ಅದೇನು ಅಂದ್ರೆ ಚಿಚುಕಾಗಿ ಒಂದು ದೊಡ್ಡ ಸಕ್ಕರೆ ಮೂಟೆನ ತಗೊಂಡ್ ಬಂದು ಟೊನಿ ಹತ್ರ ಕೊಟ್ಟು, ಟೊನಿ, ನಾನು ನಿನ್ನ ಹತ್ರ ತಗೊಂಡು ಹೋದ ಸಾಮಗ್ರಿಗಳಿಗೆಲ್ಲ ತಗೋ, ಇದು ಬಡ್ಡಿ ಸಮೇತ ನಾನು ಕೊಡ್ತಾ ಇರೋದು. ಹಾಗಂತ ಹೇಳಿದಾಗ ಅದನ್ನು ನೋಡಿ ಊರಿನವರು ಎಲ್ರೂ ಆಶ್ಚರ್ಯಪಟ್ರು, ಜೊತೆಗೆ ಸಂತೋಷಪಟ್ಟು ಕೈ ಚಪ್ಪಾಳೆನೂ ತಟ್ಟಿದ್ರು. ಹಾಗೆ ಟೊನಿಗುಬ್ಬಚ್ಚಿ ಅವಳ ಬುದ್ಧಿವಂತಿಕೆಯಿಂದ ಚಿಚುಕಾಗಿಯ ಮನಸ್ಸಿಗೆ ಗಾಯ ಏನು ಮಾಡದೆ ಅವಳಿಗೆ ಆ ದಿನ ಒಂದು ಒಳ್ಳೆ ಪಾಠನ ಅವಳು ಕಲ್ಸ್ಕೊಟ್ಟಿದ್ಲು. ಟೊನಿಗುಬ್ಬಚ್ಚಿ ಆ ಊರಿನಲ್ಲಿ ಒಂದು ಪಾನಿಪುರಿ ಗಾಡಿ ಇಟ್ಕೊಂಡಿದ್ಲು. ಅವಳ ವ್ಯಾಪಾರ ತುಂಬಾನು ಚೆನ್ನಾಗಿ ನಡೀತಾ ಇತ್ತು. ಆದ್ರೆ ವ್ಯಾಪಾರ ಅಂತ ಇದ್ರೆ ಒಂದು ಪೋಟಿ ಇರುತ್ತೆ ಅಲ್ವಾ? ಚಿಚುಕಾಗೆ ಟೊನಿಯ ವ್ಯಾಪಾರ ನೋಡಿ
ಅವಳು ಕೂಡ ಪಾನಿಪುರಿ ಅಂಗಡಿನ ಇಟ್ಲು. ಟುನಿ ವ್ಯಾಪಾರ ಚೆನ್ನಾಗಿ ನಡಿಬಾರ್ದು ಅನ್ನೋದಕ್ಕೋಸ್ಕರ ಚಿಚುಕಾಗೆ ಒಂದು ಟ್ರಿಕ್ನ ಫಾಲೋ ಮಾಡಿದ್ಲು. ಅದೇನು ಅಂದ್ರೆ ಅವಳ ಅಂಗಡಿಗೆ ಯಾರಾದ್ರೂ ಪಾನಿಪುರಿ ತಿನ್ನಕ್ಕೆ ಬಂದ್ರೆ ಅವ್ರಿಗೆ 2 ಪೂರಿ ಫ್ರೀಯಾಗಿ ಕೊಡ್ತೀನಿ ಅಂತ ಅವಳು ಜೋರಾಗಿ ಹೇಳಿದ್ಲು. ಅದನ್ನು ಕೇಳಿದ ಪಕ್ಷಿಗಳು ಎಲ್ರೂ ಕೂಡ ತುಂಬಾನು ಆಶ್ಚರ್ಯಪಟ್ರು. ಅಷ್ಟೇ ಟುನಿಗುಬ್ಬಚ್ಚಿ ಅಂಗಡಿಯಿಂದ ಎಲ್ರೂ ಚಿಚುಕಾಗೆ ಅಂಗಡಿ ಹತ್ರ ಹೋದ್ರು. ಚಿಚುಕಾಗೆ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಆದ್ರೆ ಟುನಿ ವ್ಯಾಪಾರ ಬಿದ್ದೋಯ್ತು. ಅರೆ ಏನಿದು, ಈ ಚಿಚು 2 ಪೂರಿ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿ ಕಸ್ಟಮರ್ಸ್ ಎಲ್ಲರನ್ನ ಅವಳ ಕಡೆ ಇಳ್ಕೊಂಡ್ಬಿಟ್ಲು. ನನ್ ವ್ಯಾಪಾರ ಸರಿಯಾಗಿ ನಡೀತಿಲ್ವಲ್ಲ. ಹಾಗೆ ಟುನಿಗುಬ್ಬಚ್ಚಿ ಬೇಜಾರು ಮಾಡ್ಕೊಳ್ತಾ ಇದ್ಲು. ಚಿಚುಕಾಗೆ ವ್ಯಾಪಾರ ಅಂತೂ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಟುನಿ ವ್ಯಾಪಾರ ಸರಿಯಾಗಿ ನಡೀಲಿಲ್ಲ. ಅವಳಿಗೇನ್ ಮಾಡೋದು ಅನ್ನೋದು ಅರ್ಥ ಆಗ್ಲಿಲ್ಲ. ಅವಳು ಬೇಜಾರಿಂದ ಮನೆಗೆ ಹೋದ್ಲು. ಮನೆಯಲ್ಲಿ ಬೇಜಾರಿಂದ ಅವಳು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ಲು. ಆವಾಗ್ಲೇ ಅವಳ ಮಗಳು ಬುಜ್ಜಿ ಅವಳ ಹತ್ತಿರ ಬಂದು ತಾಯಿ ಹತ್ರ ಈ ರೀತಿ ಕೇಳಿದ್ಲು. ಅಮ್ಮ, ಬೇಜಾರ್ ಮಾಡ್ಕೊಳ್ಬೇಡ, ಏನಾದ್ರೂ ಒಂದು ದಾರಿ ಖಂಡಿತ ಸಿಗುತ್ತೆ. ನೀನು ತುಂಬಾ ಚೆನ್ನಾಗಿ ಅಡಿಗೆ ಮಾಡೋಳಲ್ವಮ್ಮ. ನೀನು ಚಿಚುನ ನೋಡಿ ಹೆದರ್ಬೋದ ಹೇಳು? 2 ಪೂರಿ ಫ್ರೀಯಾಗಿ ಸಿಗುತ್ತೆ ಅಂತ ಇವ್ರೆಲ್ರೂ ಹೋಗ್ತಾ ಇದ್ದಾರೆ ಅಲ್ವಾ, ಅವ್ರಿಗೊಂದಿನ ಗೊತ್ತಾಗುತ್ತೆ ಅಮ್ಮ. ಇದ್ರು ವ್ಯಾಪಾರ ಸರಿಯಾಗಿ ನಡೀತಾ ಇಲ್ವಲ್ಲ ಬುಜ್ಜಿ, ಏನ್ ಮಾಡೋದು ಅರ್ಥ ಆಗ್ತಾ ಇಲ್ಲ. ನನಗೆ ಯಾಕೋ ಈ ವ್ಯಾಪಾರನ ಬಿಡೋದೇ ಸರಿ ಅಂತ ಅನಿಸ್ತಾ ಇದೆ. ಚಿಚ್ಚು ವ್ಯಾಪಾರದಲ್ಲಿ ಏನಾದ್ರೊಂದು ತಪ್ಪಿದ್ದೇ ಇರುತ್ತೆ ಅಮ್ಮ. ನಾವು ಆದಷ್ಟು ಬೇಗ ಆ ತಪ್ಪನ್ನ ಕಂಡುಹಿಡಿದ್ರೆ ಸರಿ ಹೋಗುತ್ತೆ. ಅದನ್ನ ಕಂಡುಹಿಡಿದು ಏನ್ ಮಾಡೋದು ಬುಜ್ಜಿ? ನಾವು ಅಷ್ಟರಲ್ಲಿ ನಮ್ಮ ವ್ಯಾಪಾರ ನಾವು ಮುಚ್ಚಬೇಕಾಗುತ್ತೆ. ನನಗೆ ಓದಿಲ್ಲ, ಗೊತ್ತಿರೋದು ಅಡಿಗೆ ಮಾತ್ರ. ಇವಾಗ ಅದರಿಂದ ಅನ್ನೋ ಪ್ರಯೋಜನ ಇಲ್ಲ ಹಾಗಂತ ಅಂದ್ಕೊಂಡು ಬೇಜಾರು ಮಾಡ್ಕೊಳ್ತಿದ್ರು. ಒಂದಿನ ಬುಜ್ಜಿ ಅವಳ ಗೆಳೆಯರಾದ ಬನ್ನು ಹಾಗೂ ಚಿನ್ನು ಜೊತೆ ಆಟಾಡ್ತಾ ಇದ್ಲು. ಆವಾಗ ಚಿಚುಕಾಗಿಯ ಅಂಗಡಿಯಲ್ಲಿ ಆಟಾಡ್ತಾ ಇದ್ದಿದ್ದನ್ನ ನೋಡಿ ಚಿಚುಕಾಗಿ ಅವರನ್ನ ಅಲ್ಲಿಂದ ಓಡಿಸ್ತು. ಆವಾಗ ಬುಜ್ಜಿ ಅವರನ್ನೆಲ್ಲ ಕರ್ಕೊಂಡು ಅಲ್ಲಿಂದ ವಾಪಸ್ ಹೋದ್ಲು. ಅವರೆಲ್ಲರೂ ಕೂಡ ಪಕ್ಕದಲ್ಲಿದ್ದ ಮಹಿಹದ್ದಿನ ಕಿರಾಣ ಶಾಪ್ಗೆ ಹೋದ್ರು. ಮಹಿಹದ್ದು ಮಕ್ಕಳನ್ನ ನೋಡಿದ ತಕ್ಷಣ ನಗುತ್ತಾ, ಏನ್ ಮಕ್ಳೇ ಎಲ್ರೂ ಒಟ್ಟಿಗೆ ಬಂದಿದ್ದೀರಾ? ನಿಮ್ಗೆ ಏನಾದ್ರೂ ಬೇಕಾಗಿತ್ತಾ? ಆವಾಗ ಚಿನ್ನು ಹೇಳ್ದ, ಹೌದು ಮಹಿಯತ್ತೆ, ನನಗೆ ಕಲರ್ ಮಿಠಾಯಿ ಬೇಕು. ನಿಮ್ಮ ಅಂಗಡಿಯಲ್ಲಿ ಕಲರ್ ಮಿಠಾಯಿ ಇರುತ್ತೆ ಅಲ್ವಾ, ಅದು ಅಂದ್ರೆ ನನಗೆ ತುಂಬಾ ಇಷ್ಟ. ಹೌದು ಮಹಿಯತ್ತೆ, ನಮ್ಮಮ್ಮ ಮನೇಲಿ ಏನೇ ಮಾಡಿ ಕೊಟ್ರು ಸರಿ, ಈ ಕಲರ್ ಮಿಠಾಯಿ ತಿಂದೇ ಇದ್ರೆ ನನಗೆ ಒಂದಿನ ಹೋದಾಗೇನೆ ಇರಲ್ಲ. ನನಗೂ ಕೂಡ ಕಲರ್ ಮಿಠಾಯಿ ತುಂಬಾ ಇಷ್ಟ. ಹಾಗಂತ ಮಕ್ಕಳು ಹೇಳ್ತಾ ಇದ್ದಾಗ ಮಹಿಹದ್ದು ಕಲರ್ ಮಿಠಾಯಿನ ತೆಗೀತು. ಅದನ್ನ ನೋಡಿದ ತಕ್ಷಣ ಬುಜ್ಜಿಗೆ ಒಂದೊಳ್ಳೆ ಐಡಿಯಾನು ಬಂತು. ಒಂದು ಕ್ಷಣ ಕೂಡ ಆಲೋಚನೆ ಮಾಡದೆ ಅವಳು ತಕ್ಷಣ ಮಿಠಾಯಿನ ಅಲ್ಲೇ ಬಿಟ್ಬಿಟ್ಟು ಮನೆಗೆ ಹೋದ್ಲು. ಅರೇ ಏನೈತಿ ಬುಜ್ಜಿಗೆ? ಮಿಠಾಯಿ ಕೂಡ ತಗೊಳ್ಳೇ ಇಲ್ಲ, ಅಷ್ಟ್ ಬೇಗ ಎಲ್ಲೋಗೋಗ್ತಿದ್ದಾಳೆ? ಆವಾಗ ಬುಜ್ಜಿ ಈ ಕಡೆ ಮನೆಗೆ ಬಂದು, ಅಮ್ಮ ಅಮ್ಮ ಹೊರಗಡೆ ಬಾ ಅಮ್ಮ, ನನಗೆ ಒಂದು ಒಳ್ಳೆ ಐಡಿಯಾ ಸಿಕ್ಕಿದೆ ಅಮ್ಮ. ಏನ್ ಐಡಿಯಾ ಬುಜ್ಜಿ, ಏನಾಯ್ತು? ಅಮ್ಮ, ಎಲ್ರು ಒಂದೇ ತರ ಪಾನಿಪುರಿ ಮಾರ್ತಾರೆ ಅಲ್ವಾ, ನೀನು ಕೂಡ ಅದೇ ರೀತಿ ಮಾರದೆ ಕಲರ್ ಆಗಿ ಪಾನಿಪುರಿ ಮಾಡಿ ಮಾರಿದ್ರೆ ಆವಾಗ ಎಲ್ರು ನಮ್ಮ ಹತ್ರ ಬಂದು ಪಾನಿಪುರಿ ತಗೊಳ್ತಾರೆ ತಾನೇ? ಹಸಿನ ಕಲರ್, ಕೆಂಪು ಕಲರ್, ಹಸಿರು ಕಲರ್, ಈ ರೀತಿ ಕಲರ್ ಪಾನಿಪುರಿ ಮಾರೋಣ ಅಮ್ಮ. ಅದು ತುಂಬಾ ಚೆನ್ನಾಗಿರುತ್ತೆ, ಎಲ್ಲರನ್ನ ಅಟ್ರಾಕ್ಟ್ ಮಾಡುತ್ತೆ. ನಮಗೂ ಕೂಡ ಕಲರ್ಫುಲ್ ಆಗಿರುವ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ. ಅದೇ ರೀತಿ ಎಲ್ರಿಗೂ ಕಲರ್ಫುಲ್ ಪಾನಿಪುರಿ ಇಷ್ಟ ಆಗುತ್ತೆ ತಾನೆ? ಬುಜ್ಜಿ ಹೇಳಿದ ಐಡಿಯಾ ಟುನಿಗೆ ಇಷ್ಟ ಆಯ್ತು. ಹಾ ಹೌದು ಬುಜ್ಜಿ, ಇದು ಒಳ್ಳೆ ಐಡಿಯಾನೇ. ನಾನು ಫುಡ್ ಕಲರ್ ಏನು ಯೂಸ್ ಮಾಡಲ್ಲ, ನೈಸರ್ಗಿಕವಾಗಿ ಸಿಗೋ ತರಕಾರಿ ಸೊಪ್ಪಿಂದ ಸಿಗುವ ಕಲರ್ನ ಉಪಯೋಗ ಮಾಡಿ ನೋಡ್ತೀನಿ. ಅದು ಆರೋಗ್ಯಕ್ಕೂ ತುಂಬಾ ಒಳ್ಳೇದಲ್ವಾ? ಆವಾಗ ಆರೋಗ್ಯಕ್ಕೆ ಆರೋಗ್ಯನೂ ಸಿಕ್ತು, ನಮ್ಮ ವ್ಯಾಪಾರನೂ ತುಂಬಾ ಚೆನ್ನಾಗಿ ನಡೆಯೋ ಹಾಗೇನೂ ಇರುತ್ತೆ. ಮತ್ತೆ ಇನ್ಯಾಕಮ್ಮ ಆಲಸ್ಯ? ಬೇಗ ನಾವು ಕಳ್ಕೊಂಡು ನಮ್ಮ ಹೋಟೆಲ್ ಹೆಸರನ್ನ ಪುನಃ ನಾವು ಸಂಪಾದನೆ ಮಾಡಲೇಬೇಕು. ಆ ಚಿಚುಕಾಗಿ ವ್ಯಾಪಾರ ಇವತ್ತೇ ಬಿದ್ದೋಗುತ್ತೆ ನೋಡು. ಹಾಗಂತ ಹೇಳಿ ಟುನಿ ಹಾಗೂ ಬುಜ್ಜಿ ಇಬ್ರು ಸೇರಿ ಕಲರ್ ಪಾನಿಪುರಿ ತಯಾರು ಮಾಡಿದ್ರು. ಅಂದ್ರೆ ಹಸಿರು ಬಣ್ಣಕ್ಕೆ ಅವರು ಪಾಲಕ್ ಸೊಪ್ಪನ್ನ ಉಪಯೋಗ ಮಾಡ್ಕೊಂಡ್ರು. ಅದೇ ರೀತಿ ಕೆಂಪು ಬಣ್ಣಕ್ಕೆ ಅವರು ಬೀಟ್ರೂಟ್ ಅನ್ನ ಉಪಯೋಗ ಮಾಡ್ಕೊಂಡ್ರು. ಹಸಿನ ಬಣ್ಣಕ್ಕೆ ಹಸಿನ ಹುಡಿನ ಅವರು ಉಪಯೋಗ ಮಾಡ್ಕೊಂಡ್ರು. ಬುಜ್ಜಿ, ಈ ಹಸಿರು ಪಾನಿಪುರಿ ನೋಡಕ್ಕೆ ತುಂಬಾನು ಚೆನ್ನಾಗಿದೆ ಅಲ್ವಾ? ಹೌದಮ್ಮ, ಅದ್ ಮಾತ್ರ ಅಲ್ಲ, 3 ಕಲರ್ ಪಾನಿಪುರಿನೂ ತುಂಬಾ ಚೆನ್ನಾಗಿದೆ. ಇದು ಈ ಕಲರ್ಫುಲ್ ಲೈಟ್ ಇರುತ್ತಲ್ಲ ಆ ತರ ಇದೆ. ಹಾಗೆ ಮರುದಿನ ಬೆಳಗ್ಗೆ ಬುಜ್ಜಿ ಹಾಗೂ ಟೊನಿ ಇಬ್ರು ಪುನಃ ವ್ಯಾಪಾರ ಶುರು ಮಾಡಿದ್ರು. ಅದರ ಪಕ್ಕದಲ್ಲೇ ಇದ್ದ ಚಿಚುಕಾಗೆ ನೋಡಿ ಹೊಟ್ಟೆ ಉರ್ಕೊಳ್ತಾ ಇದ್ಲು. ಅವಳಿಗೆ ಟೊನಿನ ನೋಡಿ ತುಂಬಾನು ಕೋಪ ಬಂತು. ಈ ಟೊನಿ ವ್ಯಾಪಾರ ಶುರು ಮಾಡಿದ್ಲು ಅಂದ್ರೆ ನನ್ನ ವ್ಯಾಪಾರನ ಹಾಳು ಮಾಡಕ್ಕೆ ಬಂದಿದ್ದಾಳ? ಏನೇ ಇದ್ರು 2 ಪೂರಿನ ನಾನು ಫ್ರೀಯಾಗಿ ಕೊಡ್ತೀನಿ, ಯಾವಾಗ್ಲೂ ನನ್ನ ವ್ಯಾಪಾರನೇ ಚೆನ್ನಾಗಿ ನಡೆಯೋದು. ಹಾಗಂತ ಅಂದ್ಕೊಳ್ತಾ ಇದ್ದಾಗ ಚಿಚು ಅಂಗಡಿಲಿದ್ದ ಕಸ್ಟಮರ್ಸ್ ಎಲ್ಲರೂ ಕೂಡ ಅಲ್ಲಿಂದ ಟೊನಿ ಅಂಗಡಿಗೆ ಹೋದ್ರು.
ಅಯ್ಯಯ್ಯೋ, ಇವ್ರಿಗೇನಾಯ್ತೋ? 2 ಪೂರಿ ಕೊಡ್ತೀನಿ ಅಂತನೂ ಕೂಡ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಏ ಚಿನ್ನು, ಇಲ್ಲಿ ನೋಡೋ, ಎಲ್ರೂ ಟುನಿ ಅಂಗಡಿಗೆ ಹೋಗ್ತಿದ್ದಾರೆ. ಆವಾಗ ಚಿನ್ನು ಚಿಚು ಹತ್ರ ಬಂದು ಈ ರೀತಿ ಹೇಳ್ದ. ಅಮ್ಮ, ಟುನಿ ಅತ್ತೆ ಹತ್ರ ನೋಡೋ, ಕಲರ್ ಕಲರ್ ಪಾನಿಪುರಿ ಇದೆ. ಅದನ್ನ ನೋಡಿದ್ರೆ ನನಗೆ ತಿನ್ಬೇಕು ಅಂತ ಅನಿಸ್ತಾ ಇದೆ. ಏ ಚಿನ್ನು, ಅಮ್ಮನ ಬಿಟ್ಬಿಟ್ಟು ಹೋಗ್ತೀಯೇನೋ? ಅಮ್ಮ, ನೀನು ಸೋಮಾರಿ, ಯಾವಾಗಲೂ ಒಂದೇ ಥರ ಪಾನಿಪುರಿ ಮಾಡ್ತಿದ್ಯಾ. ಅಲ್ಲಿ ನೋಡು, ಟುನಿ ಅತ್ತೆ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಹಾಗಂತ ಹೇಳಿ ಚಿನ್ನು ಅಲ್ಲಿಗೆ ಹೋದ. ಆವಾಗ ಚೋಟುಗಿಳಿ, ಟುನಿ, ಸುಮ್ಮನೆ ಹೇಳ್ಬಾರ್ದು, ಕಲರ್ ಕಲರ್ ಪಾನಿಪುರಿ ನೋಡಕ್ ತುಂಬಾ ಚೆನ್ನಾಗಿದೆ. ಇದು ವಿನಾಯಕ ಚತುರ್ಥಿ ಹಬ್ಬಕ್ಕೆ ಮಂಟಪನ ಅಲಂಕಾರ ಮಾಡಿದ ಹಾಗೇನೆ ಕಾಣಿಸ್ತಿದೆ. ಹಾಗೇನಿಲ್ಲ ಚುಟ್ಟು, ಇದು ಆರೋಗ್ಯವಾದ ಪಾನಿಪುರಿನೇ, ತಿನ್ನೋಡು. ಟೋನಿ, ಅವಳು ಹೇಳಿದ್ದು ನಿಜಾನೇ. ನೀನು ಆರೋಗ್ಯವಾದ ಪಾನಿಪುರಿ ಅಂತ ಹೇಳ್ತಾ ಇದೀಯಾ? ಈ ಕಲರ್ಗೆ ಇದ್ರಲ್ಲಿ ಏನ್ ಮಿಕ್ಸ್ ಮಾಡಿದೀಯಾ? ಇದು ಹೇಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು? ನಾನು ಹೇಳ್ತೀನಿ, ಈ ಹಸಿರು ಪಾನಿಪುರಿಯಲ್ಲಿ ಹಾಕಿರೋದು ಪಾಲಕ್ ಸೊಪ್ಪು, ನನಗಿಷ್ಟ. ಅದನ್ನ ತಿಂದ್ರೆ ಬುದ್ಧಿ ಜಾಸ್ತಿ ಬೆಳೆಯುತ್ತೆ. ಆವಾಗ್ಲೇ ಲೂಸಿ ಪಾರಿವಾಳ ಅಲ್ಲಿಗೆ ಬಂತು. ಅರೆ, ಏನಪ್ಪ ಇದು, ಕಲರ್ಫುಲ್ ಆಗಿದೆ ಪಾನಿಪುರಿಗಳು. ಲೂಸಿ ಅತ್ತೆ, ನಾವು ಈ ಕಲರ್ಫುಲ್ ಆಗಿರೋ ಪಾನಿಪುರಿಯಲ್ಲಿ ಉಪಯೋಗ ಮಾಡಿರೋದು ನೈಸರ್ಗಿಕವಾಗಿ ಸಿಗುವ ಕಲರ್, ಅಂದ್ರೆ ಬೀಟ್ರೂಟ್ ಕೆಂಪು ಕಲರ್, ಹಾಗೇನೆ ಪಾಲಕ್ ಸೊಪ್ಪು ಹಸಿರು ಕಲರ್, ಹಾಗೇನೆ ಹಸಿನ ಹುಡಿ ಹಸಿನ ಕಲರ್. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗಂತ ಹೇಳಿದ್ಲು ಬುಚ್ಚಿ. ಹೌದು, ಈ ಪೂರಿಗಳು ಸಹಜ ಬಣ್ಣದಿಂದಾನೇ ಮಾಡಿರೋದು. ನಿಮ್ಮೆಲ್ರಿಗೂ ಆರೋಗ್ಯಕ್ಕೆ ಇದು ಒಳ್ಳೇದೇ ಮಾಡುತ್ತೆ. ಯಾರಿಗೆ ಏನೇನ್ ಬೇಕು ಅಂತ ಹೇಳಿ ಎಲ್ರಿಗೂ ಕೊಡ್ತೀನಿ. ಈ ಕಡೆ ಚಿಚುಕಾಗಿ ಕೋಪದಿಂದ, ಛೇ, ಈ ಟುನಿ ಯಾಕೆ ಯಾವಾಗ ನೋಡಿದ್ರು ಹೊಸದಾಗಿ ಏನಾದ್ರೂ ಮಾಡ್ತಾನೆ ಇರ್ತಾಳೆ. ಇವಳಿಂದಾನೆ ಯಾವಾಗ ನೋಡಿದ್ರು ನನ್ನ ವ್ಯಾಪಾರ ಹಾಳಾಗ್ತಾನೆ ಇರೋದು. ಕುಹು ಅದನ್ನ ನೋಡಿ, ಏನ್ ಚಿಚು, ಟುನಿ ವ್ಯಾಪಾರನ ನೋಡ್ತಾ ಇದ್ಯಾ? ನಿನ್ನಂಗಡಿಲಿ ವ್ಯಾಪಾರ ನಡೀತಾ ಇಲ್ವಾ? ಉಚಿತವಾಗಿ 2 ಪೂರಿ ಕೊಟ್ಟರು ಕೂಡ ಯಾರು ನನ್ನ ಹತ್ರ ಬರ್ತಾ ಇಲ್ಲ. ಕಲರ್ ಕಲರ್ ಆಗಿದೆ ಅಂತ ಎಲ್ರೂ ಸಂತೋಷವಾಗಿ ಅವಳ ಹತ್ರನೇ ಪಾನಿಪುರಿ ತಗೊಳ್ತಾ ಇದ್ದಾರೆ. ಹಾಗೆ ಟುನಿಗುಬ್ಬಚ್ಚಿ ವ್ಯಾಪಾರ ಪುನಃ ಚೆನ್ನಾಗಿ ನಡೆಯಕ್ಕೆ ಶುರುವಾಯಿತು. ಅದರಲ್ಲಿ ಚಿಚುಕಾಗಿಯ ವ್ಯಾಪಾರ ಸರಿಯಾಗಿ ನಡೀತಾ ಇರಲಿಲ್ಲ. ಅವಳಿಗೆ ಏನ್ ಮಾಡೋದು ಅನ್ನೋದೇ ಅರ್ಥ ಆಗ್ಲಿಲ್ಲ. ಅವಳು ಬೇರೆ ದಾರಿ ಇರದೆ ಟುನಿಗುಬ್ಬಚ್ಚಿ ಹತ್ತಿರ ಹೋಗಿ ಈ ರೀತಿ ವಿನಯದಿಂದ ಕೇಳಿದ್ಲು. ಟುನಿ, ಒಪ್ಕೊಳ್ತೀನಿ, ಇಬ್ರು ಮಧ್ಯದಲ್ಲಿ ಇದ್ದ ಪಂದ್ಯದಲ್ಲಿ ನೀನೇ ಗೆದ್ದಿರೋದು. ನಾನು ಸೋತದೆ. ಆದ್ರೆ ಈ ಕಲರ್ ಕಲರ್ ಪಾನಿಪುರಿ ಹೇಗೆ ಮಾಡೋದು ಅಂತ ನನಗೂ ಕೂಡ ಹೇಳಿಕೊಡ್ಬೋದು ಅಲ್ವಾ? ಆವಾಗ ಟುನಿ ನಗುತ್ತಾ, ಚಿಚು, ಜೀವನದಲ್ಲಿ ಗೆಲ್ಲೋದು ಸೋಲೋದು ಎಲ್ಲಾನು ಸಹಜನೇ. ನಾನು ನಿನಗೆ ಹೇಳಿಕೊಡ್ತೀನಿ, ಆದರೆ ಸಹಜ ಬಣ್ಣನ ಮಾತ್ರ ಉಪಯೋಗ ಮಾಡಬೇಕು, ಕಲಬೆರಕೆ ಮಾಡಬಾರ್ದು. ಸರಿ ಟೋನಿ, ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ. ನಾನು ಸಹಜವಾಗಿ ಸಿಗುವ ಕಲರನ್ನೇ ಉಪಯೋಗ ಮಾಡ್ತೀನಿ, ಬೇರೆ ಯಾವುದೇ ಕಲಬೆರಕೆನೂ ಮಾಡಲ್ಲ. ಇದು ನಾನು ಕೊಡೋ ಮಾತು. ಚಿಚು ಹೇಳಿದನ್ನ ಕೇಳಿ ಟುನಿಗುಬ್ಬಚ್ಚಿ ತುಂಬಾನು ಸಂತೋಷಪಟ್ಲು. ಆ ಕಲರ್ಫುಲ್ ಪಾನಿಪುರಿ ಹೇಗೆ ಮಾಡೋದು ಅಂತ ಅವಳು ಚಿಚುಗೆ ಹೇಳಿಕೊಟ್ಲು. ಹಾಗೆ ಆ ದಿನದಿಂದ ಎಲ್ರೂ ಟುನಿ ಹತ್ರನೇ ಪಾನಿಪುರಿ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ಆ ದಿನದಿಂದ ಚಿಚುಕಾಗಿ ಹಾಗೂ ಟುನಿ ಕೂಡ ತುಂಬಾ ಒಳ್ಳೆ ಗೆಳತಿಯರಾದ್ರು. ಟುನಿ ಚಿಚು ಇಬ್ರು ಕೂಡ ಇದೇ ರೀತಿ ಕಲರ್ಫುಲ್ ಪಾನಿಪುರಿ ವ್ಯಾಪಾರಿ ಮಾಡ್ತಾ ಇದ್ರು. ಅವ್ರವ್ರ ವ್ಯಾಪಾರ ಅವ್ರವ್ರು ಮಾಡ್ಕೊಳ್ತಿದ್ರು. ಯಾರ ವ್ಯಾಪಾರನ ಯಾರು ಹಾಳು ಮಾಡ್ಕೊಳ್ಳಿಲ್ಲ. ಎಲ್ರೂ ಸಂತೋಷವಾಗಿ ಬದುಕಿದ್ರು.